ಬ್ರೇಕ್ಫಾಸ್ಟ್ ನ್ಯೂಸ್ 8 ಗಂಟೆಯಿಂದ 9 ಗಂಟೆ ತನಕ ಅಂದರೆ 1 ಗಂಟೆಗಳ ಕಾಲ ಈ ಮಧ್ಯದಲ್ಲಿ ನಿಮಗೆ ಬೇರೆ ಬೇರೆ ಸ್ಟೋರಿಗಳು ನೀಡುವಂಥ ಸಂದರ್ಭದಲ್ಲಿ ಹೆಡ್ಲೈನ್ಸ್ ಇವತ್ತು ಏನಿರ್ಬೋದು ಅಂತ ನಿಮಗೂ ಕೂಡ ಒಂದು ಕುತೂಹಲ ಇರ್ಬೋದು. ಯಾಕೆಂತಂದರೆ ಬ್ರೇಕ್ಫಾಸ್ಟ್ ನ್ಯೂಸ್ನ ಮಿಡ್ಲಲ್ಲಿ ನೀವು ನಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇರ್ಬೋದು ಅಥವಾ ಬ್ರೇಕ್ಫಾಸ್ಟ್ ಮಾಡ್ತಾ ನಮ್ಮ ಬ್ರೇಕ್ಫಾಸ್ಟ್ ನ್ಯೂಸ್ ನೋಡ್ತಾ ಇರ್ಬೋದು. ಹಾಗಾಗಿ ನಮ್ಮ ಕರ್ತವ್ಯ ಕೂಡ ಹೆಡ್ಲೈನ್ಸ್ ಏನಿದೆ ಅನ್ನೋದನ್ನು ಮತ್ತೊಮ್ಮೆ ನಿಮಗೆ ಹೇಳೋದು. ಹಾಗಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ತೀವ್ರ ಸ್ವರೂಪ ಪಡೆದ ತೆಲಂಗಾಣ ಹೋರಾಟ. ಇಂದು ಕೂಡ ತೆಲಂಗಾಣ ಪ್ರಾಂತ್ಯ ಬಂದ್, ಸಂಕಷ್ಟಕ್ಕೆ ಸಿಲುಕಿದೆ ಆಂಧ್ರ ಸರ್ಕಾರ. ಅನಂತ ಪದ್ಮನಾಭ ದೇಗುಲ ಒಡೆತನ ವಿವಾದ. ಒಡೆತನ ಸರ್ಕಾರಕ್ಕೆ ಹೋಗುತ್ತಾ ರಾಜಮನೆತನಕ್ಕೆ ಉಳಿಯುತ್ತಾ? ಇಂದು ಸುಪ್ರೀಂ ಕೋರ್ಟ್ನಲ್ಲಿ ಮಹತ್ವದ ವಿಚಾರಣೆ. ಇಂದಿನಿಂದ ಭಾರತ ವಿಂಡೀಸ್ 3ನೇ ಟೆಸ್ಟ್ ಸರಣಿ ಗೆಲುವಿಗೆ ಟೀಂ ಇಂಡಿಯಾ ಸ್ಕೆಚ್. ಸೀರೀಸ್ ಡ್ರಾ ಮಾಡ್ಕೊಳ್ಳೋಕೆ ಕೆರಿಬಿಯನ್ಸ್ ಪ್ಲಾನ್. ನಟ ಯೋಗೀಶ್ಗೆ ಬರ್ತ್ಡೇ ಸಂಭ್ರಮ. ದುನಿಯಾ ಲೂಸ್ ಮಾದನಿಗೆ ಅಭಿಮಾನಿಗಳ ಶುಭ ಹಾರೈಕೆ. 100 ಕಾಲ ಬಾಳಲಿ ಅಂಬಾರಿಯ ಹುಡುಗ. ಶತಾಯುಷಿ ಅಜ್ಜಿಗೆ 120ನೇ ಜನ್ಮದಿನ. ಮೊಮ್ಮಕ್ಕಳು ಮರಿಮಕ್ಕಳ ಜೊತೆ ಹುಟ್ಟುಹಬ್ಬ ಆಚರಣೆ. ಗದಗ್ನ ಸಕ್ರಂ ನಬಿಗೆ ಸಂಬಂಧಿಕರ ಶುಭ ಹಾರೈಕೆ. ಹ್ಯಾಪಿ ಬರ್ತ್ಡೇ ಸಕ್ರಂ ನಬಿ. ಓಕೆ, ಹೆಡ್ಲೈನ್ಸ್ ನೋಡಿದ್ದಾಯಿತು. ಈಗ ಕನ್ನಡಪ್ರಭ, ಕನ್ನಡದ ಪ್ರಮುಖ ದಿನಪತ್ರಿಕೆ. ಇದರಲ್ಲಿ ಯಾವೆಲ್ಲ ಸುದ್ದಿಯನ್ನು ಪ್ರಮುಖವಾಗಿ ತಗೊಳ್ಳಲಾಗಿದೆ, ಏನೆಲ್ಲ ಸ್ಪೆಷಲ್ ರಿಪೋರ್ಟ್ಸ್ಗಳಿವೆ, ಸ್ಪೆಷಲ್ ಸ್ಟೋರೀಸ್ಗಳಿದೆ ಅನ್ನೋದನ್ನು ನೋಡೋಣ. ಕನ್ನಡಪ್ರಭದ ಫ್ರಂಟ್ ಪೇಜೇ ಇವತ್ತು ಸಾಕಷ್ಟು ಕಲರ್ಫುಲ್ ಆಗಿದೆ. ಯಾಕಂತಂದ್ರೆ ಮಕ್ಕಳಿಂದಲೇ ಸಿಎಂ ಅಂಕಲ್ಗೆ ಪಾಠ ಅಂತ ತೆಗೆದುಕೊಂಡು ಮಕ್ಕಳಿಂದಲೇ ಎಲ್ಲ ರೀತಿಯ ಅವ್ರಿಗೆ ಏನೇನಿದೆ ಅವರ ಒಂದು ರಿಯಾಕ್ಷನ್ಸ್ ಅದನ್ನು ತೆಗೆದುಕೊಂಡಿದೆ ಕನ್ನಡಪ್ರಭ. ಹಾಗೇನೆ ಇನ್ನು ಎಂದಿನಂತೆ ಇರುವಂತಹ ಪುಟಕ್ಕೆ ಹೋದರೆ ಅಲ್ಲಿ ತೆಗೆದುಕೊಂಡಿರೋದು ಸಿಎಂ ರಿಂದ ಟ್ವಿಂಕಲ್ ಮಕ್ಕಳಿಗೆ ಪಾಠ. ದುರಾಸೆ ಬೇಡ, ಶಾಲೆಗಾಗಿ ನಾವು ನೀವು ಕಾರ್ಯಕ್ರಮದಲ್ಲಿ ಸಿಎಂ ನೀತಿ ಬೋಧೆ. ಮುಖ್ಯಮಂತ್ರಿ ವೇದಾಂತವನ್ನ ನುಡಿದಿದ್ದಾರೆ. ಸಿಎಂ ಕಾಗೇರಿ ಜೊತೆ ಮಕ್ಕಳಿಗೆ ಊಟದ ಮಜಾವನ್ನ ಕೂಡ ಕೊಟ್ಟರು. ಹಾಗೆ ಶಾಲೆ ಅಂಗಡದಲ್ಲಿ ಮುಖ್ಯಮಂತ್ರಿ ಯಾವೆಲ್ಲ ಪಾಠವನ್ನ ಕೊಟ್ಟರು ಅನ್ನೋದನ್ನ ಫ್ರಂಟ್ ಪೇಜ್ನಲ್ಲಿ, ಅಂದ್ರೆ 2ನೇ ಪುಟ 3ನೇ ಪುಟ ಅಂತ ಹೇಳಬೇಕು, ಇವತ್ತು ಕನ್ನಡಪ್ರಭದಲ್ಲಿ 3ನೇ ಪುಟದಲ್ಲಿ ತೆಗೆದುಕೊಂಡಿದೆ ಕನ್ನಡಪ್ರಭ. ಓಕೆ, ಪ್ರತಿಮಾ ಹೇಳಿದ ಹಾಗೇನೆ ಫ್ರಂಟ್ ಪೇಜನ್ನು ಕಂಪ್ಲೀಟ್ ಆಗಿ ಶಾಲೆಗೆ ಹೋಗುವಂಥ ನಿನ್ನೆ ಒಂದು ಕಾರ್ಯಕ್ರಮ ಏನಿತ್ತು, ಮಕ್ಕಳಿಂದ ಸಿಎಂ ಅಂಕಲ್ಗೆ ಪಾಠ, ಕಂಪ್ಲೀಟ್ ಒಂದು ಪೇಜನ್ನು ಅದಕ್ಕಾಗಿ ಮೀಸಲಿಡಲಾಗಿದೆ. ನಂತರ 3ನೇ ಪುಟದಲ್ಲಿ ಅಂದರೆ ಒರಿಜಿನಲ್ ಪುಟ ಏನಿದೆ ಅದರಲ್ಲಿ ಸಿಎಂ ರಿಂದ ಟ್ವಿಂಕಲ್ ಮಕ್ಕಳಿಗೆ ಪಾಠ ಆದ ನಂತರ ಅದರ ಪಕ್ಕದಲ್ಲೇ ನೂತನ DGP ನೀಲಂ ಅಚ್ಯುತರಾವ್, ಇದನ್ನು ಕೂಡ ಬಹಳ ಪ್ರಮುಖವಾಗಿ ತಗೊಂಡಿದೆ ಕನ್ನಡಪ್ರಭ. ಹಾಗೆಯೇ ಇನ್ನು 5ನೇ ಪುಟಕ್ಕೆ ಬಂದರೆ ರಾಜ್ಯದ ಸುದ್ದಿಗಳು ಅಂತ ಬಂದರೆ ಅಲ್ಲಿ ಉಡುಪಿ ಕೃಷ್ಣ ಮಠದಲ್ಲೂ ಗುಪ್ತ ಸಂಪತ್ತು. ಸುದ್ದಿ ಸಂಕ್ಷೇಪದಲ್ಲಿ ಇದು ತೆಗೆದುಕೊಂಡಿದೆ. ಅಂದರೆ ಈ ಕೇರಳದ ತಿರುವನಂತಪುರದ ಅನಂತ ಪದ್ಮನಾಭ ದೇವಾಲಯದಲ್ಲಿ ಏನೋ ಸಿಕ್ಕಿದೆ ನಿಧಿ, ಅದೇ ರೀತಿಯಲ್ಲಿ ಉಡುಪಿಯ ಕೃಷ್ಣ ಮಠದಲ್ಲೂ ಗುಪ್ತ ಸಂಪತ್ತು ಇದೆಯಾ ಅನ್ನೋ ಪ್ರಶ್ನೆ ಈಗ ಎದ್ದೇಳಿದೆ. ಈ ಒಂದು ಸುದ್ದಿಯನ್ನು ಸುದ್ದಿ ಸಂಕ್ಷೇಪದಲ್ಲಿ ತೆಗೆದುಕೊಂಡಿದೆ ಕನ್ನಡಪ್ರಭ. ಓಕೆ, ಇನ್ನು ಅದೇ ಪುಟದಲ್ಲಿ ಇನ್ನೊಂದು ಪ್ರಮುಖ ಸುದ್ದಿ. ಹೊರಟ್ಟಿ ಕೇರ್ ಆಫ್ ರೂಮ್ ನಂಬರ್ 435. ಶಾಸಕರ ಭವನದ ಒಂದೇ ಕೊಠಡಿಯಲ್ಲಿ 30 ವರ್ಷ ಕಾಲ ಬಸವರಾಜ್ ಹೊರಟ್ಟಿ ವಾಸ. ಇದು ರವಿ ಮಾಳೇನಹಳ್ಳಿ ಅವರ ರಿಪೋರ್ಟ್. ಕಾರಣ ಏನಂತಂದರೆ ಹೊರಟ್ಟಿಯವರು ಕಳೆದ 31 ವರ್ಷದಿಂದ ಶಾಸಕರಾಗಿಯೇ ಇದ್ದಾರೆ. ಸೊ ಹಾಗಾಗಿ ಅವರು ಇಲ್ಲಿ ತನಕ ರೂಮನ್ನು ಬದಲಾಯಿಸಿಲ್ಲ. 435 ಶಾಸಕರ ಭವನದಲ್ಲಿ ಈಗಲೂ ಕೂಡ ಇದ್ದಾರೆ. ಅದನ್ನು ಒಂದು ವಿಶೇಷ ವರದಿ ಮಾಡಿದೆ ಕನ್ನಡಪ್ರಭ. ಹಾಗೆಯೇ ಇನ್ನು ದೇಶ ವಿದೇಶ ವೈವಿಧ್ಯದಲ್ಲಿ ಎಲ್ಲ ಕಡೆನೂ ಸುದ್ದಿಯಾಗಿರುವಂತಹ ಅನಂತ ಕಥೆಗಳ ಆಗರ ಅಂತಂದ್ರೆ ಅನಂತ ಪದ್ಮನಾಭನ ಸನ್ನಿಧಿಯಲ್ಲಿ ಈಗ ಕಪೋಲ ಕಲ್ಪಿತ ಕಥೆಗಳ ಹರಿದಾಟವೇ ನಡೀತಾ ಇದೆ. ಅದರಲ್ಲಿ ನೆಲಮಾಳಿಗೆ ಇದೆಯಂತೆ, ಅದನ್ನ ತೆರಿಬಾರ್ದು ಅನ್ನೋ ಒತ್ತಡ ಬರ್ತಾ ಇದೆ. ಯಾಕಂದ್ರೆ ಅಲ್ಲಿ ಬಾಗಿಲಲ್ಲೇ ನಾಗ ಮುದ್ರಿಕೆ ಇದೆಯಂತೆ. ಹಾಗಾಗಿ ರಾಜ್ಯಕ್ಕೆ ಮತ್ತೆ ಪರಿಶೀಲನೆ ನಡೆಸ್ತಾ ಇರುವವರಿಗೆ ಇದರಿಂದಾಗಿ ಕೆಟ್ಟದಾಗಬಹುದು ಅನ್ನೋ ಒಂದು ಎಚ್ಚರಿಕೆ ಕೊಡ್ತಾ ಇದ್ದಾರೆ ಅಲ್ಲಿನವರು. ಹೀಗಾಗಿ ಈ ಅನಂತ ಕಥೆಗಳ ಆಗರವನ್ನ ದೇಶ ವಿದೇಶ ವೈವಿಧ್ಯದಲ್ಲಿ ತೆಗೆದುಕೊಂಡಿದೆ ಕನ್ನಡಪ್ರಭ. ಓಕೆ, ಇದೆಲ್ಲ ಕನ್ನಡಪ್ರಭದಲ್ಲಿ ಬಂದದ್ದು. ಆದರೂ ಸಹ ಕನ್ನಡಪ್ರಭದಲ್ಲಿ ಇವತ್ತು ವಿಶೇಷವಾಗಿ ಬಹಳ ಆಕರ್ಷಣೀಯವಾಗಿದ್ದದ್ದು ಫ್ರಂಟ್ ಪೇಜನ್ನು ಕಂಪ್ಲೀಟ್ ಆಗಿ ನಲಿಕಲಿ ವಿಚಾರದಲ್ಲಿ ಶಾಲೆಗೆ ನಾವು ನೀವು ಅಂತ ಏನು ಕಾರ್ಯಕ್ರಮ ನೆನ್ನೆ ಇತ್ತು, ಅದಕ್ಕಾಗಿ ಒಂದು ಪುಟವನ್ನು
ಮೀಸಲಿಟ್ಟಿದೆ ಕನ್ನಡಪ್ರಭ. ಇದು ಇವತ್ತಿನ ಸ್ಪೆಷಲ್ ಅಟ್ರಾಕ್ಷನ್. ಅದರಲ್ಲೂ ಒಬ್ಬರು ಬರೆದಿರುವಂಥ ಸಾಕಷ್ಟು ಅಟ್ರಾಕ್ಟಿವ್ ಆಗಿದೆ. ನನಗೂ ಉಳಿಸಿ ಅಂತ ಹೇಳಿ ಶ್ರೀರಕ್ಷಾ ಅಂತ ಹೇಳಿ 6ನೇ ತರಗತಿ ವಿದ್ಯಾರ್ಥಿನಿ ಮೈಸೂರಿನಿಂದ ಬರೆದಿದ್ದಾರೆ. ಮುಂದಿನ ಜನ್ಮದಲ್ಲಿ ನಾನೇ ಕರ್ನಾಟಕದ CM ಆಗೋಣ ಅಂತಿದ್ದೀನಿ ಅಂಕಲ್, ಸ್ವಲ್ಪ ನನಗೂ ಉಳಿಸಿ, ಈಗಲೇ ಎಲ್ಲ ನೀವೇ ಮುಗಿಸ್ಬಿಡಬೇಡಿ ಅಂತ ಆಕೆ ಹೇಳಿದ್ದಾರೆ. ಸೊ ಈ ಥರದ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದಿದೆ ಫ್ರಂಟ್ ಪೇಜ್ನಲ್ಲಿ ಇವತ್ತು ಕನ್ನಡಪ್ರಭದಲ್ಲಿ. ಓಕೆ, ಇನ್ನು ಕನ್ನಡಪ್ರಭದ ಸುದ್ದಿಗಳನ್ನ ನೋಡಾದ್ಮೇಲೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಇವತ್ತು ಯಾವೆಲ್ಲ ಕಾರ್ಯಕ್ರಮಗಳು ನಡೀತಾ ಇವೆ, ಹೇಗಿರಬೇಕು ನಿಮ್ಮ ಡೇ ಪ್ಲಾನ್ ಇಲ್ಲಿದೆ ನೋಡಿ. ಓಕೆ, ಮೊದಲಿಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಪುಣ್ಯತಿಥಿ ಆಚರಣೆ. ಮುಖ್ಯಮಂತ್ರಿ BS ಯಡಿಯೂರಪ್ಪ, ಸಮಾಜ ಕಲ್ಯಾಣ ಇಲಾಖೆ ಸಚಿವ A ನಾರಾಯಣಸ್ವಾಮಿ ಅವರು ವಿಧಾನಸೌಧದ ಪಶ್ಚಿಮ ದ್ವಾರದ ಮುಂಭಾಗದಲ್ಲಿರುವಂತಹ ಬಾಬು ಜಗಜೀವನ್ ರಾವ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಿದ್ದಾರೆ ಬೆಳಗ್ಗೆ 10 ಗಂಟೆಗೆ. ಇನ್ನು ಟೌನ್ ಹಾಲ್ನಲ್ಲಿ ರಾಜ್ಯ ಒಕ್ಕಲಿಗರ ಒಕ್ಕೂಟದಿಂದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯುತ್ತೆ. ಹಾಗೇನೆ ಹಿರಿಯ ಸಾಧಕರಿಗೆ ಸನ್ಮಾನ ಕೂಡ. ಇದನ್ನ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ, R ಅಶೋಕ್ ಹಾಗೂ DK ಶಿವಕುಮಾರ್ ಅವರು ನಡೆಸಿಕೊಡ್ತಾರೆ. ಸಂಜೆ 5 ಗಂಟೆಗೆ JC ರಸ್ತೆಯಲ್ಲಿರುವ ಟೌನ್ ಹಾಲ್ನಲ್ಲಿ ನಡೆಯುತ್ತೆ. ಓಕೆ, ಇನ್ನು ಇಶಾ ಫೌಂಡೇಶನ್ ವತಿಯಿಂದ 6 ಪುಸ್ತಕಗಳ ಲೋಕಾರ್ಪಣೆ ಅರಮನೆ ಮೈದಾನದಲ್ಲಿ ಸಂಜೆ 7 ಗಂಟೆಗೆ. ವಿಶೇಷವಾಗಿ ಇನ್ಫೋಸಿಸ್ ಪ್ರತಿಷ್ಠಾನದ ಸುಧಾಮೂರ್ತಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಇಶಾ ಫೌಂಡೇಶನ್ ವತಿಯಿಂದ 6 ಪುಸ್ತಕಗಳ ಲೋಕಾರ್ಪಣೆ. ಇನ್ನು ತಾಳವಾದ್ಯೋತ್ಸವ 2011 30ನೇ ವಾರ್ಷಿಕ ತಾಳವಾದ್ಯ ಉತ್ಸವ ನಡೀತಾ ಇದೆ. ಸಂಗೀತ ಸಮ್ಮೇಳನ ಕೂಡ ಇರುತ್ತೆ. ಗಾಯನ ಸಮಾಜ KR ರಸ್ತೆಯಲ್ಲಿ ಈ ಸಂಗೀತ ತಾಳವಾದ್ಯ ಉತ್ಸವ ನಡೆಯುತ್ತೆ ಸಂಜೆ 6 ಗಂಟೆಗೆ. ಓಕೆ, ಇನ್ನು ಬೆಂಗಳೂರಲ್ಲಿ ಇವತ್ತೇನೆಲ್ಲ ಕಾರ್ಯಕ್ರಮ ಇದೆ ಅನ್ನೋದನ್ನು ನೋಡಿದ್ರಿ. ಯಾವೆಲ್ಲ ಕಾರ್ಯಕ್ರಮಕ್ಕೆ ನೀವು ಹೋಗ್ಬೋದು ಅನ್ನೋದು ಕೂಡ ನಿಮಗೆ ಈಗೊಂದು ಐಡಿಯಾ ಬಂದಿರಬಹುದು. ಹಾಗಿದ್ರೆ ಸಿಲಿಕಾನ್ ಸಿಟಿಯಿಂದ ಒಂದು ಸ್ಪೆಷಲ್ ಸ್ಟೋರಿ ಬ್ರೇಕ್ಫಾಸ್ಟ್ ನ್ಯೂಸ್ನಲ್ಲಿ. BBMP ಅಧಿಕಾರಿಗಳಿಗೆ ಎಷ್ಟು ಛೀಮಾರಿ ಹಾಕಿದ್ರು ಅಷ್ಟೇ, ಅವರು ಬದಲಾಗುವಂತಹ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಒಂದು ಕಡೆ ಮರಗಳನ್ನ ಬೆಳೆಸಿ ಅಂತ ಜಾಹೀರಾತು ನೀಡ್ತಾರೆ, ಇನ್ನೊಂದು ಕಡೆ ಸಾವಿರಾರು ಮರಗಳನ್ನ ಅಭಿವೃದ್ಧಿ ಹೆಸರಿನಲ್ಲಿ ಕಡಿದು ಹಾಕ್ತಿದ್ದಾರೆ. ಕಳೆದ 3 ವರ್ಷದಲ್ಲಿ BBMP ಕಡಿದು ಹಾಕಿರುವ ಮರಗಳ ಸಂಖ್ಯೆ ಎಷ್ಟು ಗೊತ್ತಾ? 6,000ಕ್ಕೂ ಹೆಚ್ಚು. ಇದರ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ಇದೆ, ಇಲ್ಲಿ ನೋಡಿ. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಬೆಂಗಳೂರಲ್ಲಿ ಮರಗಳನ್ನ ಬೂದುಗನ್ನಡಿಯಲ್ಲಿ ಹುಡುಕಬೇಕು. ಅದಕ್ಕೆ ಕಾಮನ್ ಪೀಪಲ್ ಎಷ್ಟು ಕಾರಣನೋ ಅಷ್ಟೇ ಕಾರಣ BBMP. ಸುಮ್ಮನೆ ಈ 3 ವರ್ಷದ ಲೆಕ್ಕ ನೋಡಿ. CNR ರಾವ್ ಸರ್ಕಲ್ ಬಳಿ 120, ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ 124, ಹೊಸೂರು ರಸ್ತೆಯಲ್ಲಿ 78, ಯಶವಂತಪುರನಿಂದ ಸ್ವಸ್ತಿಕ್ ಸರ್ಕಲ್ ವರೆಗೆ 259, ಮೆಜೆಸ್ಟಿಕ್ ಚಿಕ್ಕಲಾಲ್ ಬಾಗ್ ಬಳಿ 529, ಮೈಸೂರು ರಸ್ತೆಯಿಂದ ಮಾಗಡಿ ರಸ್ತೆವರೆಗೂ 319, ಶಿವಶಂಕರ್ ಸರ್ಕಲ್ನಿಂದ RV ರಸ್ತೆವರೆಗೂ 325 ಮತ್ತು ವಾಸವಿ ಸಮುದಾಯ ಭವನದಿಂದ RV ರಸ್ತೆ ಟರ್ಮಿನಲ್ವರೆಗೂ 187 ಮರಗಳನ್ನ BBMPಯೇ ಕೊಂದು ಹಾಕಿದೆ. ಇನ್ನು ಸಾರ್ವಜನಿಕ ಕೋರಿಕೊಂಡು ಸಾಯಿಸಿದ ಮರಗಳ ಲೆಕ್ಕವೂ ಇದೆ. 2007-8ರಲ್ಲಿ 2819, 2008-9ರಲ್ಲಿ 1343 ಮತ್ತು 2009-10ರಲ್ಲಿ 612 ಮರಗಳನ್ನ ಕಡಿದು ಹಾಕಲಾಗಿದೆ. ಕಳೆದ 3 ವರ್ಷದಲ್ಲಿ 6716 ಮರಗಳನ್ನ ನಾವೇ ಕೊಂದಿದ್ದೇವೆ. ಈಗಿನ ಸಿಟಿ ವಾತಾವರಣದಲ್ಲಿ ಮರ ಗಿಡಗಳನ್ನ ಕಳೆದ್ರೆ ತುಂಬ ಪ್ರಯೋಜನ ಇಲ್ದಂಗೆ ಆಗುತ್ತೆ. ಮನುಷ್ಯನ ವಾತಾವರಣಕ್ಕೆ, ಉಸಿರಾಟಕ್ಕೆ, ಆರೋಗ್ಯಕ್ಕೆ ತುಂಬ ಅನಾರೋಗ್ಯಕರ ಆಗುತ್ತೆ. ಇದನ್ನು ನಾನು ಈ ಒಂದು BBMPಗೆ ಸಲಹೆ ಕೊಡ್ತಾ ಇದ್ದೀನಿ. BBMPಯಲ್ಲಿ ಯಾರ್ಯಾರು ಮೇನ್ ಇದ್ದಾರೆ ಪ್ರಕೃತಿ ಡಿಪಾರ್ಟ್ಮೆಂಟಲ್ಲಿ, ಅವರೆಲ್ಲ ಕ್ಲೀನಾಗಿ ನೋಡಿ ಯಾವ್ಯಾವ ಥರ ಮಾಡಬೇಕು ಪ್ಲ್ಯಾನಿಂಗ್ ಮಾಡಿದ್ರೆ ಉತ್ತಮ. ಇದೆಲ್ಲ ದಾಖಲೆ ಪುಸ್ತಕದಲ್ಲಿರುವ ಕೊಲೆಯಾದ ಮರಗಳ ಸಂಖ್ಯೆ. ಲೆಕ್ಕಕ್ಕೆ ಸಿಗದೆ ಸತ್ತ ಮರಗಳು ಅದೆನ್ನೆಷ್ಟಿವೆಯೋ ಗೊತ್ತಿಲ್ಲ. ಇಷ್ಟು ಮರಗಳನ್ನ ಕಡಿಯೋದು ಅನಿವಾರ್ಯವಾಗಿತ್ತಾ? BBMPಯೇ ಉತ್ತರ ಕೊಡಬೇಕು. ಮರಗಳಿಗೂ ಜೀವ ಇದೆ, ಅವು ಜೀವಂತವಾಗಿದ್ರೆ ನಾವು ಜೀವಂತವಾಗಿರ್ತೇವೆ. ಇದು ಅರ್ಥ ಆಗೋವರೆಗೂ ಮರಗಳ ಕೊಲೆ ನಡೀತಾನೆ ಇರುತ್ತೆ. ಅರುಣ್ ಬಡಿಗೇರ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ರಿಪೋರ್ಟ್ ನೋಡಿದ್ಮೇಲೆ BBMPಯ ಫುಲ್ ಫಾರ್ಮ್ ಏನಿದೆ ಚೇಂಜ್ ಆಗಬೇಕು ಅಂತ ಅನಿಸ್ತದೆ. ಏನು ಇಡ್ಬೋದು?
ಮೇ ಬಿ BBMP ಭಕ್ಷಿಸು